ಬಂಗೂರು ಚೆಕ್ ಪೋಸ್ಟ್ ಒರಿಸ್ಸಾದಿಂದ ಮಹಾರಾಷ್ಟ್ರ ಹೋಗುವ ಒಂದು ಲಾರಿಯಲ್ಲಿ ಗಾಂಜಾ ಸಾಗಣೆ ಆಗ್ತಿರಬಹುದು ಅನ್ನೋ ಮಾಹಿತಿ ಸಿಕ್ಕಿರುತ್ತದೆ. ಆ ಲಾರಿ ಒಟ್ಟಿಗೆ ಒಂದು ಎಸ್ಕಾರ್ಟ್ ವೆಹಿಕಲ್ ಅಂದರೆ ಅವರಿಗೆ ಪ್ರೊಟೆಕ್ಷನ್ಗಾಗಿ ಅಥವಾ ಅವರಿಗೆ ವಾರ್ನಿಂಗ್ ಕೊಡುವುದಕ್ಕಾಗಿ ಇನ್ನೊಂದು ವೆಹಿಕಲ್, ಇನ್ನೊಂದು ಕಾರು ಕೂಡ ಈ ಸಾಗಣೆಗೆ ಸಹಕರಿಸುತ್ತಾ ಈ ಲಾರಿ ಒಟ್ಟಿಗೆ ಹೋಗ್ತಾ ಇದೆ ಅನ್ನೋ ಮಾಹಿತಿ ನಮಗೆ ನಿನ್ನೆ ಬರುತ್ತದೆ. ಮಾಹಿತಿ ಬಂದ ತಕ್ಷಣ ನಾವು ನಮ್ಮ ಹಿರಿಯ ಅಧಿಕಾರಿಗಳು IG ಸಾಹೇಬರಿಗೆ ತಿಳಿಸಿ ಒಂದು ತಂಡವನ್ನು ರಚಿಸಿ ಸ್ಪಾಟ್ಗೆ ಕಳಿಸ್ಕೊಡ್ತೇವೆ ಬಂಗೂರು ಚೆಕ್ ಪೋಸ್ಟ್ಗೆ. ನಿನ್ನೆ ಈವ್ನಿಂಗ್ ಸುಮಾರು ನೈಟ್ ಟೈಮ್, ಕತ್ತಲಾದ ಮೇಲೆ ನೈಟ್ ಟೈಮ್ ನಮ್ಮ ತಂಡ ಅಲ್ಲಿ ರೈಡ್ಗೆ ವಾಚ್ ಮಾಡ್ತಿರುವಾಗ ಒಂದು ಲಾರಿ ಅನುಮಾನಾಸ್ಪದವಾಗಿ ಹೋಗ್ತಿರುವುದನ್ನು ಕಂಡುಬಂದು ಲಾರಿಯನ್ನು ತಡೆದು ನಮ್ಮವರು ಶೋಧನೆ ಮಾಡ್ತಾರೆ. ಸರ್ಚ್ ಮಾಡಿದಾಗ ಸುಮಾರು 300 ಕಿಲೋ ಗಾಂಜಾ ನಮ್ಮ ಪೊಲೀಸರಿಗೆ ಸಿಕ್ಕಿರುತ್ತದೆ. 300 ಕಿಲೋ ಗಾಂಜಾವನ್ನು ಪ್ಯಾಕ್ ಮಾಡಿ, ಪ್ರಾಪರ್ಲಿ ಪ್ರೊಫೆಷ್ನಲಿ ಪ್ಯಾಕ್ ಮಾಡಿ 300 ಕಿಲೋ ಗಾಂಜಾವನ್ನು ಒರಿಸ್ಸಾದಿಂದ ಮಹಾರಾಷ್ಟ್ರಕ್ಕೆ ಸಾಗಣೆ ಮಾಡ್ತಿರುವುದಾಗಿ ಆರೋಪಿಗಳು ತಿಳಿಸಿರುತ್ತಾರೆ ನಮಗೆ ಮಾಹಿತಿ. ಎಲ್ಲ ಗಾಂಜಾವನ್ನು ನಾವು ಅಲ್ಲೇ ವಶಪಡಿಸಿಕೊಂಡು ಪ್ರೊಸೀಜರ್ ಪ್ರಕಾರ, NDPS ಪ್ರೊಸೀಜರ್ ಪ್ರಕಾರ ಸೀಸ್ ಮಾಡಿ ಕೇಸ್ ಮಾಡಿರ್ತೇವೆ. 4 ಆರೋಪಿಗಳನ್ನು ನಾವು ವಶಕ್ಕೆ ಪಡೆದಿದ್ದೇವೆ. ಲಾರಿ ಡ್ರೈವರೊಟ್ಟಿಗೆ ಇನ್ನೊಬ್ಬರು ಲಾರಿಯಲ್ಲಿ ಸಾಗಣೆ ಮಾಡ್ತಿರುವವರು, ಅವರಿಗೆ ಪ್ರೊಟೆಕ್ಷನ್ ಆಗಿ ಇನ್ನೊಂದು ಹಿಂಬಾಲಿಸಿಕೊಳ್ತಾ ಬರುವ ಇನ್ನೊಂದು ವೆಹಿಕಲಲ್ಲಿ ಇನ್ನೂ 2 ವಶಕ್ಕೆ ಪಡೆದಿರ್ತೇವೆ. ಹಾಗೂ ಅವರ ಮೊಬೈಲ್ಸ್ಗಳನ್ನು ಕೂಡ ಸೀಸ್ ಮಾಡಿದ್ದೇವೆ. ಸ್ವಲ್ಪ ಮಟ್ಟದ ಹಣ 9,000 ರೂಪೀಸ್ ಅವರು ಕ್ಯಾರಿ ಮಾಡ್ತಿದ್ದಾರೆ, ಅದನ್ನು ಕೂಡ ನಾವು ಪಡೆದಿದ್ದೇವೆ. ಮಹಾರಾಷ್ಟ್ರ ತಗೊಂಡು ಹೋಗಿ ಅಲ್ಲಿ ಮಾರಬೇಕನ್ನೋ ಉದ್ದೇಶದಿಂದ ಅದನ್ನು ಸಾಗಣೆ ಮಾಡ್ತಾ ಇದ್ದೇವೆ ಅಂತ ಅವರು ನಮಗೆ ತಿಳಿಸಿರುತ್ತಾರೆ. ಸೊ ಎಸ್ಟರ್ಡೇ ನಮ್ಮ ಇಡೀ ತಂಡ ಒಂದು ಗಾಂಜಾ ರೈಡನ್ನು ಯಶಸ್ವಿಯಾಗಿ ನಿನ್ನೆ ಮಾಡಿದ್ದಾರೆ. ಸೊ ಅದನ್ನು ನಿಮ್ಮ ಮೀಡಿಯಾ ಮುಖಾಂತರ ನಾನು ಎಷ್ಟು ಅರೌಂಡ್ ಒಂದು 3 ಕೋಟಿ ರೂಪಾಯಿ, 1 ಕಿಲೋ 1 ಲ್ಯಾಕ್ ರೂಪೀಸ್ ಅಂತ ಮಾರಬೇಕಂತ ಇರ್ತಾರೆ ಅವರು. ಸೊ ಆ ಲೆಕ್ಕನಲ್ಲಿ ನೋಡಿದರೆ 300 ಲಕ್ಷ ಅಂದರೆ 3 ಕೋಟಿ ರೂಪಾಯಿ ಬೆಲೆ ಬಾಳುವ ಗಾಂಜಾ ಅದು. ಮಾಹಿತಿ ನಮ್ಮ ಇನ್ಸ್ಪೆಕ್ಟರ್ಗೆ ಬರುತ್ತದೆ. ಲಿಮಿಟ್ಸ್ ಮಾತ್ರ ಮಣ್ಣಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರುತ್ತದೆ. ಸೊ ಎಲ್ಲರೂ ಒಟ್ಟಿಗೆ ಸೇರಿ ರೈಡಿಂಗ್ ಮಾಡಿದ್ದಾರೆ ಟೀಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಸೀರಿಯಸ್ ಆಗಿ ನಾವು ಇದನ್ನೇ ಒಂದು ಲಕ್ಷ್ಯವಾಗಿಟ್ಟುಕೊಂಡು ಮಾಡಲೇಬೇಕು. ಅವರು ಒಳ್ಳೆಯ ಕಾರ್ಯಾಚರಣೆ ಮಾಡಿದ್ದಾರೆ, ಅದಕ್ಕೆ ಕಾಂಪ್ಲಿಮೆಂಟ್ರಿ ಆಗಿ ನಾವು ಹೋಗಬೇಕಂತ ಯಾವುದೇ ಪ್ರಶ್ನೆ, ಒಂದು ದಿನ ಆಗಲಿ ಒಂದು ಗ್ರಾಮ ಆಗಲಿ ನಮ್ಮ ಜಿಲ್ಲೆಯಿಂದ ಸಾಗಣೆ ಆಗಬಾರ್ದು, ನಮ್ಮ ಜಿಲ್ಲೆಯಲ್ಲಿ ಬಳಕೆನೂ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಸೀರಿಯಸ್ ಆಗಿ ತಗೊಂಡು ಮಾಡಿದ್ರಿಂದ ನಮಗೆ ಮತ್ತೆ ಎಲ್ಲರೂ ಒಂದೇ ರಾಜ್ಯದವರು, ಒರಿಸ್ಸಾ ರಾಜ್ಯದವರಂತ ಹೇಳ್ಕೊಳ್ತಿದ್ದಾರೆ. ನಾವಿನ್ನೂ ವಿ ಹ್ಯಾವ್ ಟು ಕ್ರಾಸ್ ವೆರಿಫೈ. ನಾವು ಒರಿಸ್ಸಾದವರು, ಮಾಲಲ್ಲೇ ಇದು ಎಲ್ಲ ಅಲ್ಲಿಂದಲೇ ಪ್ರೊಕ್ಯೂರ್ ಮಾಡಿದ್ದೇವೆ ಅಂತ ಹೇಳ್ತಾರೆ ಮಾಲನ್ನು. ಸೊ ನೋಡಬೇಕು, ಅದನ್ನು ಕೂಡ ಇನ್ನು ಮುಂದುವರಿಸಿ ವಿ ಹ್ಯಾವ್ ಟು ಕ್ರಾಸ್ ವೆರಿಫೈ. ಅವರು ಹೇಳೋದು ಯಾವ ಮಟ್ಟಕ್ಕೆ ನಿಜ ಅಂತ ನಾವು ಅದನ್ನು ವೆರಿಫೈ ಮಾಡಬೇಕು. ಅದನ್ನು ಕೂಡ ಇವರ ಮೇಲೆ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಯಾವುದಾದ್ರೂ ಕೇಸಸ್ ಇವೆನಾ, ಆ ರಾಜ್ಯದೊಟ್ಟಿಗೆ ಕೂಡ ನಾವು ಸಂಪರ್ಕ ಮಾಡಿ ಅಲ್ಲೇನಾದರೂ ಹ್ಯಾಬಿಚುವಲ್ ಆಗಿದ್ದಾರಾ ಅನ್ನೋದನ್ನು ನೋಡ್ಕೋಬೇಕು ನಾವು. ಅಲ್ಲಿವರೆಗೂ ಇವರು ವೆದರ್ ದೇ ಆರ್ ಪ್ರೊಫೆಷ್ನಲ್ ಆರ್ ಬೇರೆಯವರು ಏನನ್ನು ಬಳಸುತ್ತಿದ್ದಾರೆ ಅನ್ನೋದನ್ನು ನಾವಿನ್ನೂ ಪತ್ತೆ ಮಾಡಬೇಕಿದೆ. ಮಲ್ಕಾನ್ಗಿರಿ ಅಂತ ಹೇಳ್ತಿದ್ದಾರೆ. ನಿನ್ನೆ ಸಿಕ್ಕಿದೆ. ನಾವು ಎಲ್ಲ ಡ್ರಾಫ್ಟಿಂಗು ಈ ಪಂಚನಾಮ ಇದರಲ್ಲಿದ್ದೇವೆ, ಮುಂದುವರಿಸುತ್ತೇವೆ ತನಿಖೆಯನ್ನು. ಅದು ಕರೆಕ್ಟಾಗಿ ಹೇಳಿಲ್ಲ. ಮಹಾರಾಷ್ಟ್ರ ಯಾವ ಸಿಟಿಗೆ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೇವೆ ಅಂತ ಇನ್ನೂ ಮಹಾರಾಷ್ಟ್ರ ಅಂತ ಹೇಳಿದ್ದಾರೆ.